ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಜನ್ಜಿ ಎನ್ನುವಂಥ ಶಬ್ದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತಾ ಇದೆ ಮತ್ತು ಇವರಿಂದ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರಾಂತಿ ಆಗತ್ತೆ ಅನ್ನುವಂಥ ಭ್ರಮೆ ಭಾಳಷ್ಟು ಜನರಲ್ಲಿ, ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಥರದ ರಾಜಕಾರಣಿಗಳಲ್ಲಿ ಹೆಚ್ಚು ಮನದಟ್ಟಾಗಿ ಮನೆ ಮಾಡ್ತಾ ಇದೆ. ಜನ್ಜಿ ಅವರು ಬೀದಿಗಿಳಿದು ಬಿಟ್ಟರೆ ಗೆಲುವು ನಿಶ್ಚಿತ ಅಂತೇಳಿ ಕಳೆದ 2 ದಿವಸಗಳಿಂದ ನೀವು ನೋಡಿರಬಹುದು. ಏನಂತ, ಲಡಾಖ್ನಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಅಲ್ಲಿಯ ಸಂಘ ಸಂಸ್ಥೆಗಳ ಮೇಲೆ ಬೆಂಕಿ ಹಚ್ಚಲಾಗಿದೆ. ಜನ್ಜಿ ಬೀದಿಗಿಳಿದಿದ್ದಾರೆ. ಈ ಜನ್ಜಿ ಅಂದರೆ ಭಾಳ ಜನರಿಗೆ ಅರ್ಥನೇ ಆಗೋದಿಲ್ಲ. ಭಾಳ ಸಿಂಪಲಾಗಿ ಹೇಳಬೇಕು ಅಂದರೆ, ಯಾರು ಈ ಟೆಕ್ನಾಲಜಿ ಮುಂದುವರೆದು ಇವತ್ತೇನು ಇಂಟರ್ನೆಟ್ ಕಾಲ ಬಂದಿದೆಯಲ್ಲ, ಈ ಕಾಲಘಟ್ಟದಲ್ಲಿ ಇರುವಂಥ ಯುವ ಪೀಳಿಗೆಗೆ, ಅಂದರೆ ಯಾರು ಈಗ ಹುಟ್ಟಿದಾರೋ ಈ ಕಾಲಘಟ್ಟದಲ್ಲಿ, ಇವರಿಗೆ ಜನ್ಜಿ ಅಂತ ಕರೀತಾರೆ. ಅಂದರೆ ಹದಿಹರೆಯದ ಯುವಕ ಯುವತಿಯರಿಗೆ ಜನ್ಜಿ ಅನ್ನುವಂಥ ಒಂದು ಹೊಸ ಶಬ್ದವನ್ನು ಉತ್ಪತ್ತಿ ಮಾಡಲಾಗಿದೆ. ಈಗ ಈ ನಮ್ಮ ಲಡಾಖ್ ಇದೆಯಲ್ಲ, ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಬೀದಿಗಿಳಿದಿದ್ದಾರೆ ಜನ್ಜಿಗಳು. ಎಲ್ಲ ಕಡೆ ಬೆಂಕಿ ಹಚ್ತಾ ಇದ್ದಾರೆ. ದೇಶದಲ್ಲಿ ಇದೇ ರೀತಿಯಾದಂಥ ದೊಡ್ಡ ಗೃಹ ಯುದ್ಧ ಮಾಡಲಿಕ್ಕೆ ಇದೊಂದು ಸ್ಯಾಂಪಲ್ಲು ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಚಿತ್ರಿಸಲಾಗ್ತಾ ಇದೆ. ಹಾಗಾದರೆ ವಾಸ್ತವವಾಗಿ ನಡೀತಾ ಇರೋದೇನು, ಅದನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಇದರ ಭೌಗೋಳಿಕವಾದಂಥ ಹಿನ್ನೆಲೆಯನ್ನು ಹೇಳ್ಬಿಡ್ಬೇಕು ನಿಮಗೆ. ಮುಂಚೆ ಜಮ್ಮು ಕಾಶ್ಮೀರ, ಲೇಹ್, ಲಡಾಖ್ ಎಲ್ಲ ಒಂದೇ ಇದು. ಆಗಸ್ಟ್ 5, 2019ರಲ್ಲಿ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಆರ್ಟಿಕಲ್ 370ಕ್ಕೆ ತಿದ್ದುಪಡಿಯನ್ನು ರದ್ದುಗೊಳಿಸಿದ ಮೇಲೆ, ಆ ತಿದ್ದುಪಡಿಯನ್ನು ಆರ್ಟಿಕಲ್ 370ರ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ಮೇಲೆ ಲಡಾಖ್ ಪ್ರತ್ಯೇಕವಾದಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಈ ಕಡೆ ಜಮ್ಮು ಕಾಶ್ಮೀರವನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಈ ಲಡಾಖ್ನಲ್ಲಿ 2 ಜಿಲ್ಲೆಗಳಿದ್ದಾವೆ, ಒಂದು ಲೇಹ್, ಇನ್ನೊಂದು ಕಾರ್ಗಿಲ್ ಅಂಥೇಳಿ. ಲೇಹ್ನಲ್ಲಿ ಬೌದ್ಧಿಸ್ಟು ಇರುವಂಥ ಪ್ರದೇಶ, ಬೌದ್ಧ ಧರ್ಮವನ್ನು ಪಾಲಿಸುವಂಥ ಜನಸಂಖ್ಯೆ ಸಮುದಾಯ ಇರುವಂಥ ಪ್ರದೇಶ ಅದು. ಇನ್ನು ಈ ಕಡೆ ಕಾರ್ಗಿಲಿಗೆ ಬಂದರೆ ಮುಸಲ್ಮಾನ ಬಾಹುಳ್ಯ ಉಳ್ಳಂಥ ಪ್ರದೇಶ. ಜಮ್ಮು ಕಾಶ್ಮೀರದ ಬಗ್ಗೆ ನಿಮಗೆ ಗೊತ್ತಿದ್ದದ್ದೇ ಇದೆ. ಈಗ ಪ್ರಶ್ನೆ ಏನಪ್ಪ, ಪ್ರಶ್ನೆ ಏನು ಅಂದರೆ, ಅಲ್ಲೊಬ್ಬ ಸೋನಮ್ ವಾಂಗ್ಚುಕ್ ಅಂತ ಇದ್ದಾನೆ. ಈತನ ಹೆಸರನ್ನು ನೀವು ಕೇಳಿರ್ತೀರಿ. ಈತ ಅತಿ ಹೆಚ್ಚು ಪ್ರಚಾರಕ್ಕೆ ಬಂದದ್ದು ಈ 3 ಇಡಿಯಟ್ಸ್ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದ ಅಮೀರ್ ಖಾನ್. ಆ ಸಂದರ್ಭದಲ್ಲಿ ಈ ಸೋನಮ್ ವಾಂಗ್ಚುಕ್ ಎನ್ನುವಂಥ ವ್ಯಕ್ತಿ ಒಬ್ಬ ಪರಿಸರವಾದಿಯ ರೀತಿಯಲ್ಲಿ ಮತ್ತು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯನ್ನು ಕೊಡುವಂಥ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಈತ ಲೇಹ್ ಲದ್ದಾಖ್ ಅನ್ನುವಂಥ ಪ್ರದೇಶದ ಹಿತರಕ್ಷಣೆಯನ್ನು ಕಾಪಾಡುವಂಥ ದೊಡ್ಡ ಹೋರಾಟಗಾರ ಅಂತ ಬಿಂಬಿಸಲಾಯಿತು. ಈಗ ಆತನ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ. ಅವರ ಬೇಡಿಕೆಗಳೇನು ಅಂತ ಮೊದಲು ನಿಮ್ಗೆ ಹೇಳ್ತೀನಿ. ಮೊದಲೇದಾಗಿ ಅವ್ರು ಹೇಳ್ತಾರೆ, ಇದು ನಮ್ಮದೇನು ಲೇಹ್ ಲಡಾಖ್ ಇದೆ, ಇದಕ್ಕೆ ನೀವು ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು, ಇದಕ್ಕೆ ನೀವು ಕೇಂದ್ರದ ಅಧೀನದಲ್ಲಿ ಇಟ್ಕೋಬೇಡಿ. ಎರಡನೇದಾಗಿ ಅವ್ರು ಹೇಳ್ತಾರೆ, ಅಲ್ಲಿರುವಂಥ ಬೋತಿ ಮತ್ತು ಪರ್ಗಿ ಅನ್ನುವಂಥ ಭಾಷೆಗಳೇನಿದ್ದಾವೆ, ಆ ಭಾಷೆಗಳನ್ನು ಆಡಳಿತ ಭಾಷೆಯನ್ನಾಗಿಸಬೇಕು. ಓಕೆ, ಆಗಲಿ. ಆಮೇಲೆ ಅಲ್ಲಿ ಡೆವಲಪ್ಮೆಂಟ್ ಕಮಿಟಿ ಅಂತ ಇರ್ತಾವೆ, ಜಿಲ್ಲಾ ವಿಕಾಸ್ ಪರಿಷತ್ ಅಂತ ಹೇಳ್ತಾರೆ ಅದಕ್ಕೆ. ಈ ಜಮ್ಮು ಕಾಶ್ಮೀರದಲ್ಲೂ ಇದ್ದಾವೆ, ಇಲ್ಲೂ ಇದ್ದಾವೆ. ಏನಂದರೆ, ಈ ಜಮ್ಮು ಕಾಶ್ಮೀರ ಆಗಲಿ ಅಥವಾ ಈ ಲೇಹ್ ಲದ್ದಾಖ್ಗಾಗಲಿ ಇವ್ರಿಗೆ ಅಲ್ಲಿಯ ಮೂಲ ಆದಾಯದ ಸೆಲೆ ಇಲ್ಲ. ಆ ದುಡ್ಡಿನಲ್ಲಿ ಬರುವಂಥ ರೆವಿನ್ಯೂನಲ್ಲಿ, ಅಲ್ಲಿ ಬರುವಂಥ ಖಜಾನೆಯ ದುಡ್ಡಿನಲ್ಲಿ ಆ ರಾಜ್ಯವನ್ನು ಅಥವಾ ಆ ಪ್ರದೇಶವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೇಂದ್ರ ಅಲ್ಲಿಗೆ ಫಂಡ್ಗಳನ್ನು ಕಳಿಸುತ್ತೆ. ಆ ಫಂಡ್ಗಳ ಮೂಲಕ ಈ ಪರಿಷತ್ತುಗಳು ಅಲ್ಲಿ ನಮ್ಮಲ್ಲಿ ಹೇಗೆ ಜಿಲ್ಲಾ ಪರಿಷತ್ತು, ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಕೆಲಸ ಮಾಡ್ತಾವೋ ಅದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತವೆ. ಅಲ್ಲಿ ಕೂಡ ಜನಪ್ರತಿನಿಧಿಗಳಿರ್ತಾರೆ, ಅವ್ರ ಚುನಾವಣೆ ನಡೆಯುತ್ತದೆ, ಎಲ್ಲ ರೀತಿಯಾದ ವ್ಯವಸ್ಥೆ ಇದೆ. ಈ ಪರಿಷತ್ಗಳಿದ್ದಾವೆ. ಈ ಪರಿಷತ್ನಲ್ಲಿ 1/3 ಜನ ಏನಿದ್ದಾರೆ ಅವ್ರನ್ನ ಮಹಿಳೆಯರನ್ನಾಗಿ ನೀವು ಆಯ್ಕೆ ಮಾಡಬೇಕು, ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು. ಜೊತೆಗೆ ಅನುಸೂಚಿತ ಜನಜಾತಿಯವರು ಏನಿದ್ದಾರೆ ಅಲ್ಲಿರೋರಿಗೆ 45%ನಿಂದ 84% ಮೀಸಲಾತಿಯನ್ನು ಕೊಡಬೇಕು. ಮಜಾ ನೋಡಿ, ಇಲ್ಲೇನಾಗಿದೆ ಅಂದರೆ, ಆಮೇಲೆ ಇದನ್ನು ಇನ್ನೊಂದು ಅವ್ರು ಕೇಳ್ಕೊತಾರೆ, ಏನಪ್ಪ ಅಂತಂದರೆ, ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಇದನ್ನು ಸೇರಿಸಬೇಕು. ಇದ್ರ ಕುರಿತಾಗಿ ಅಲ್ಲಿ ಲೇಹ್ ಆ್ಯಂಡ್ ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಒಂದು ಅಲಯನ್ಸ್ ಇದೆ ಅಲ್ಲಿ. ಅದರ ಜೊತೆ ಗೃಹ ಸಚಿವಾಲಯ ಮಾತುಕತೆಯನ್ನು ನಡೆಸಿ ಹೇಳುತ್ತೆ, ನೋಡಿ, ಇದಕ್ಕೆ 1796 ಕಿಲೋಮೀಟರ್ ವ್ಯಾಪ್ತಿ ಇರುವಂಥ ಪ್ರದೇಶ ಇದು ಲೇಹ್ ಲದ್ದಾಖ್. ಚೈನಾ ಬಾರ್ಡರ್ನಲ್ಲಿರುವಂಥ ಜಾಗ ಇದು. ಈ ಬಾರ್ಡರ್ನಲ್ಲಿರುವಂಥ ಜಾಗವನ್ನು ನಾವು ಇದ್ದಕ್ಕಿದ್ದ ಹಾಗೆ ರಾಜ್ಯದ ಸ್ಥಾನಮಾನ ಕೊಟ್ಬಿಟ್ರೆ ಭದ್ರತೆಯ ದೃಷ್ಟಿಯಿಂದ ಕಷ್ಟ ಆಗುತ್ತೆ. ಒಂದನೇದು.
ಎರಡನೇದು, ಈಗ ಅಲ್ಲಿ ನಡೀತಾ ಇರುವಂಥ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇರಬಹುದು, ಕೇಂದ್ರದಿಂದ ಬರುವಂಥ ಫಂಡ್ ಇರಬಹುದು, ಇದೆಲ್ಲವೂ ಕೂಡ ಅಲ್ಲಿಯ ಮೂಲ ಆದಾಯ, ಅಲ್ಲಿ ಬರುವಂಥ ಕರದಿಂದ ಹೆಚ್ಚಿಗೆ ದುಡ್ಡನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಹೀಗಾಗಿ ನಿಮಗೆ ಇದ್ದಕ್ಕಿದ್ದ ಹಾಗೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂತಂದರೆ ಅಲ್ಲಿ ಮೊದಲು ಭದ್ರತೆಯ ಸ್ಪಷ್ಟವಾದಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ನೀವೇನು ಕೇಳ್ತಾ ಇದ್ದೀರಿ ಅಲ್ಲಿಯ ಭಾಷೆಯನ್ನು, ಯಾವುದು ಬೋತಿ ಮತ್ತು ಪರ್ಗಿ ಅನ್ನುವಂಥ ಭಾಷೆಯನ್ನು, ನಮ್ಮ ಆಡಳಿತಾತ್ಮಕ ಭಾಷೆಯನ್ನು ಆಯಿತು ಮಾಡೋಣ. ಮಹಿಳೆಯರಿಗೆ ಮೀಸಲಾತಿ ಕೇಳ್ತಾರೆ, ಮೀಸಲಾತಿಯನ್ನು ಕೊಡೋಣ. ಇದೆಲ್ಲವನ್ನು ಮಾಡೋಣ ಅಂತ ಮಾತುಕತೆಯನ್ನು ಆಡಿ ಇದಕ್ಕೊಂದು ಸಮಾಧಾನವನ್ನು ತರಬೇಕು ಅನ್ನುವಂಥ ಪ್ರಯತ್ನ ನಡೀತದೆ. ಈ ಮಧ್ಯೆ ಒಂದು ಬೆಳವಣಿಗೆ ಆಗುತ್ತೆ. ಏನು? ಇದರ ಸಂಪೂರ್ಣವಾದಂಥ ಹೋರಾಟವನ್ನು ಈ ಸೋನಮ್ ವಾಂಗ್ಚುಕ್ ಅನ್ನೋನು ವಹಿಸ್ಕೊತಾನೆ. ಈ ಸೋನಮ್ ವಾಂಗ್ಚುಕ್ ಸೆಪ್ಟೆಂಬರ್ 10ನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿಯವರೆಗೂ ನಂದು ಉಪವಾಸ ಸತ್ಯಾಗ್ರಹ ಅಂತ ಅನೌನ್ಸ್ ಮಾಡಿದವನು ಸುಮ್ಮನೆ ಇರೋದಿಲ್ಲ. ಭಾಷಣಗಳನ್ನು ಮಾಡ್ತಾನೆ. ಭಾಷಣ ಏನಂತ ಮಾಡ್ತಾನೆ ಅಂತಂದರೆ, ಯಾವುದು ನೇಪಾಳದಲ್ಲಿ ಸಾಧ್ಯ ಆಗಿದೆಯೋ, ಯಾವುದು ಬಾಂಗ್ಲಾದೇಶದಲ್ಲಿ ಸಾಧ್ಯ ಆಗಿದೆಯೋ, ಯಾವುದು ಶ್ರೀಲಂಕಾದಲ್ಲಿ ಸಾಧ್ಯ ಆಗಿದೆಯೋ, ಅದು ನಮ್ಮ ಲದ್ದಾಖ್ನಲ್ಲಿ ಯಾಕೆ, ಲೇಹ್ ಲದ್ದಾಖ್ನಲ್ಲಿ ಯಾಕೆ ಸಾಧ್ಯ ಆಗೋದಿಲ್ಲ? ನಾವೆಲ್ಲ ಜನ್ಜಿ ಅವರೆಲ್ಲ ಬೀದಿಗಿಳಿದು ಬಿಟ್ಟರೆ ನಾವು ಈ ಲದ್ದಾಖ್ ನಮಗೆ ಹೇಗೆ ಬೇಕೋ ಹಾಗೆ ನಡೆಸ್ಕೊಂಬರ್ಬೋದು, ಜನ್ಜಿಗಳು ಎದ್ದು ಕುತ್ಕೋಬೋದು ಅಂತ ಅಲ್ಲಿಯ ಈ ಹದಿಹರೆಯದ ಮಕ್ಕಳನ್ನು ಪ್ರಚೋದಿಸಲಿಕ್ಕೆ ಶುರು ಮಾಡ್ತಾನೆ, ಭಾಷಣವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಮಧ್ಯೆ ಸೆಪ್ಟೆಂಬರ್ 23ಕ್ಕೆ 2 ಜನ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ. ಅವರ ಅನಾರೋಗ್ಯ ಆಗಿಬಿಡುತ್ತೆ 25ನೇ ತಾರೀಕಿಗೆ. ಆದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗತ್ತೆ, ಅವ್ರಿಗೆ ಶುಶ್ರೂಷೆಯನ್ನು ಕೊಡಲಾಗತ್ತೆ. ಯಾವಾಗ ಈ ರೀತಿ ಆಗಿದೆ ಅಂತ ಗೊತ್ತಾಗುತ್ತೋ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಇದು ಪ್ರತಿಭಟನೆ ಶುರುವಾಗುತ್ತೆ. ಅಲ್ಲಿಯ ಕಾಲೇಜು ಯುವಕರಿಗೆಲ್ಲ ಈತ ಮುಂಚೆಯೇ ಈ ರೀತಿಯಾದ ಕುಮ್ಮಕ್ಕು ಕೊಟ್ಟಿರೋದರಿಂದಾಗಿ ಅವರೆಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡೋದಷ್ಟೇ ಅಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡುವ ಕೆಲಸ ಮಾಡ್ತಾರೆ. CRPFನ ವ್ಯಾನಿಗೆ ಬೆಂಕಿ ಹಚ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಒಳಗಡೆ ನುಗ್ಗಿ ದಾಂಧಲೆ ಮಾಡ್ತಾರೆ, ಬೆಂಕಿ ಹಚ್ತಾರೆ. ಈ ಫೋಟೋಗಳನ್ನೆಲ್ಲ ಅವ್ರ ಕಡೆ ವೈರಲ್ ಮಾಡಲಾಗಿದೆ. ಆದರೆ ಅದು ನಮಗೆ ಯೂಟ್ಯೂಬ್ನ ಸಮಸ್ಯೆ ಇರೋದರಿಂದಾಗಿ, ಅಂದರೆ ನಾವು ಅದನ್ನು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯಲೇಷನ್ ಆಗೋದ್ರಿಂದ, ಹಿಂಸೆ ಯಾವ ರೀತಿ ಬೆಂಕಿ ಹಚ್ಚಿದ್ದಾರೆ ಅದನ್ನು ತೋರಿಸಿ ನಮ್ಮ ಚಾನಲ್ ಬ್ಯಾನ್ ಮಾಡೋದ್ರಿಂದ ನಾನಿಲ್ಲಿ ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ಇಲ್ಲಿ ಓಡಾಡ್ತಾ ಇರೋ ಯುವಕರಲ್ಲಿ ಕೆಲವರು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಓಡಾಡಿದಂಥ ಜನ. ಅಂದರೆ ಯಾವ ಮೊಳಕೆಯನ್ನು ಇವತ್ತು ರಾಹುಲ್ ಗಾಂಧಿ ಪೋಷಿಸುವ ಪ್ರಯತ್ನ ಮಾಡ್ತಾಯಿದ್ರು, ಜನ್ಜಿ ಅಂತ, ಅದಕ್ಕೆ ಮೂಲ ಶುರು ಆಗೋದು ಎಲ್ಲಿ ಅಂತ ಬಂದು ಹುಡುಕೊಂಡು ಹೋದಾಗ ಕಾಣೋದು ರಾಹುಲ್ ಗಾಂಧಿ ಕಾಣಿಸ್ತಾ ಇದ್ದಾರೆ. ಈ ಮಧ್ಯೆ ಸೋನಮ್ ವಾಂಗ್ಚುಕ್ ನಿನ್ನೆ ತಮ್ಮ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು, ಅನಿರ್ದಿಷ್ಟ ಕಾಲದ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾವ ಒಮರ್ ಖಾಲಿದ್ಗೆ ಶಾಹೀನ್ ಬಾಗ್ ಗಲಾಟೆ ಆದಮೇಲೆ ಒಳಗೆ ಹಾಕಿ ಇವತ್ತವರೆಗೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. 7 ಸಲ ಜಾಮೀನು ಕೇಳ್ಕೊಂಡು ಬಂದಿದ್ದಾರೆ. ದೇಶ ವಿರೋಧಿ ಪಟ್ಟವನ್ನು ಕಟ್ಟಿ ಆತನಿಗೆ, ಈತ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾನೆ ಅಂಥೇಳಿ ಈತನನ್ನು ಜೈಲಿಗೆ ಹಾಕಲಾಗಿದೆ. ಇವತ್ತಿನವರೆಗೂ ಆತನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ಕೊಡಲಾಗಿಲ್ಲ. ಅದೇ ರೀತಿ ಸೋನಮ್ ವಾಂಗ್ಚುಕ್ ಆಗತ್ತೆ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ. ಮುಂಚೆ ಈತ ಪರಿಸರವಾದಿಯ ರೀತಿಯಲ್ಲಿ, ಸ್ಥಳೀಯ ಹೋರಾಟಗಾರ ರೀತಿಯಲ್ಲಿ ಬಿಂಬಿಸಿಕೊಂಡಂಥ ವ್ಯಕ್ತಿ. ತದನಂತರ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಎಲ್ಲ ಮಾಹಿತಿಗಳು ಕೇಂದ್ರ ಗೃಹ ಸಚಿವಾಲಯಕ್ಕೆ ಲಭ್ಯ ಆಗಿದ್ದಾವೆ. ಯಾವಾಗಿದು ಲಭ್ಯ ಆಗಿದೆ ಅಂತ ಗೊತ್ತಾಗುತ್ತೋ ಸೋನಮ್ ವಾಂಗ್ಚುಕ್ ಇದ್ದಕ್ಕಿದ್ದಾಗೆ ಎಚ್ಚರಾಗಿಬಿಡ್ತಾನೆ. ಮಜಾ ನೋಡಿ, ನೀವು 2021ರಲ್ಲಿ ಭಾರತ ದೇಶದಲ್ಲಿ ನಡೆದಂಥ ರೈತರ ಹೋರಾಟವನ್ನು ನೆನಪಿಸ್ಕೊಳ್ಳಿ. ಆವಾಗ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು, ಈ ದೇಶದಲ್ಲಿ ಆಂದೋಲನ ಜೀವಿ ಅಂತ ಒಂದು ಸಮುದಾಯ ಇದೆ, ಅವರ ಜೀವನ ನಡೆಯೋದೇ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಮೂಲಕ, ಗೊಂದಲವನ್ನು ಹುಟ್ಟುಹಾಕುವ ಮೂಲಕ, ಪ್ರತಿಭಟನೆ ಮಾಡುವ ಮೂಲಕ ಅವರ ಉದರ ಪೋಷಣೆ ನಡೆಯುತ್ತೆ. ಬೇರೆ ಕಡೆಯಿಂದ ದುಡ್ಡನ್ನು ಈ ರೀತಿ ಟೂಲ್ ಕಿಟ್ ರೀತಿಯಲ್ಲಿ ದುಡ್ಡು ಬರುತ್ತೆ ಅವರಿಗೆ, ಆ ದುಡ್ಡನ್ನು ದೇಶದಲ್ಲಿ ಹೋರಾಟಕ್ಕೆ ಬಳಸಲಾಗತ್ತೆ. ನಿಮಗೆ ಸ್ವತಃ ಗುಜರಾತ್ನಲ್ಲಿ ನಡೆದಂಥ ಸರ್ದಾರ್ ಸರೋವರ ಆಂದೋಲನ ಅಂತ, ಈಗ ಅವ್ರು ಯಾರಿಗೂ ಕಾಸಿನ ಕಿಮ್ಮತ್ತಿಲ್ಲ ಅವ್ರಿಗೆ. ಅಂದರೆ ಹೋರಾಟ ಮಾಡುವಾಗ ತನ್ನ ನೆಲದ ಪರವಾಗಿ ನಾನು ಧ್ವನಿಯನ್ನೆತ್ತಿದ್ದೀನಿ ಅಂತ ತೋರಿಸ್ಕೊಡೋದು. ಉದ್ದೇಶ ಅವರಿಗೆ ಸ್ಥಳೀಯವಾದಂಥ ಯಾವುದೇ ಮುಖ್ಯ ಉದ್ದೇಶ ಇರೋದಿಲ್ಲ. ಅವರಿಗೆ ಸರ್ಕಾರವನ್ನು ಪಲ್ಲಟ ಮಾಡಬೇಕು ಅನ್ನೋಂಥ ವಿಚಾರ ಇರುತ್ತೆ. ಕೇಂದ್ರ ಸರ್ಕಾರದ ಮೇಲೆ ದಬಾವಣೆ ಹೇರಬೇಕು ಅಂತಿರುತ್ತೆ. ಒತ್ತಡ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಕೆಡವಲಿಕ್ಕೆ ಇದು ದಾರಿಯಾಗಬೇಕು ಅನ್ನುವಂಥ ಉದ್ದೇಶ ಇರುತ್ತೆ. ಲಡಾಖ್ನಲ್ಲಿ ಶುರುವಾಗಿದ್ದು ಬೇರೆ ಕಡೆ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಉಳಿದವರು ಮಾತನಾಡಲಿಕ್ಕೆ ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ. ಮುಂದಿನ ಹೆಜ್ಜೆ ಹೇಳ್ತೀನಿ ಕೇಳ್ರಿ. ಮುಂದೆ ಈಗ ಸ್ವತಃ ರಾಹುಲ್ ಗಾಂಧಿ ಶುರು ಮಾಡ್ತಾರೆ. ಏನಂತ, ನಾವು ಹೋಗಿ ಲದ್ದಾಖ್ನಲ್ಲಿರುವಂಥ ಪ್ರತಿಭಟನೆಕಾರರನ್ನು ಭೇಟಿ ಆಗ್ತೀನಿ, ಸರ್ಕಾರ ನಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಹೋಗಿ ಈ ಸಮುದಾಯ ಏನಿದೆಲ್ಲ ಯುವ ಪೀಳಿಗೆ, ಅವ್ರನ್ನ ಭೇಟಿಯಾಗುವ ಪ್ರಯತ್ನ ಮಾಡ್ತಾರೆ. ಬೇಕಾದ್ರೆ ಗಮನಿಸಿ ನೋಡಿ ನೀವು, ಇದೆಲ್ಲ ಆಗತ್ತೆ.
ಮೊದಲನೇದಾಗಿ ಗೃಹ ಸಚಿವಾಲಯ ಸ್ಪಷ್ಟವಾಗಿ ಈ ಲೇಹ್ ಕಾರ್ಗಿಲ್ ಡೆಮೋ ಅಲಯನ್ಸ್ ಏನಿದೆ, ಡೆಮೊಕ್ರೆಟಿಕ್ ಅಲಯನ್ಸ್, ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅವರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಸೂಕ್ಷ್ಮ ವಲಯ ಆಗಿರೋದ್ರಿಂದ ತಕ್ಷಣದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಯಾವತ್ತೂ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಮೇಲಾಗಿ ಲೇಹ್ ಲಡಾಖ್ ಎನ್ನುವಂಥ ಒಂದು ಸಣ್ಣ ಭೂಪ್ರದೇಶ ಏನಿದೆ, ಅದನ್ನು ಸ್ವತಂತ್ರವಾಗಿ ಈ ರೀತಿ ರಾಜ್ಯದ ಸ್ಥಾನಮಾನ ಕೊಟ್ಟು ಅಲ್ಲಿಯ ರಾಜಕಾರಣಿಗಳಿಗೆ ಕೈಗೆ ಕೊಟ್ಟು ಬಿಟ್ಟರೆ ದೇಶದ ಭದ್ರತೆಗೆ ದೊಡ್ಡ ಕುತ್ತಾಗಿ ಪರಿಣಮಿಸಿಬಿಡುತ್ತೆ ಅದು. ಆದ್ದರಿಂದ ಸರ್ಕಾರ ಭಾಳ ನಾಜೂಕಾಗಿ ಈ ಕೆಲಸವನ್ನು ಹ್ಯಾಂಡಲ್ ಮಾಡುವಂಥ ಕೆಲಸ ಮಾಡ್ತಾಯಿದೆ. ಆದರೆ ಸೋನಮ್ ವಾಂಗ್ಚುಕ್ ಥರದವರು ಅಲ್ಲಿಯ ಯುವ ಜನತೆಯನ್ನು ಇನ್ನಿಲ್ಲದ ಹಾಗೆ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಒಂದು ಲಡಾಖ್ ಎನ್ನುವುದು ದೇಶದಲ್ಲಿ ಆದರ್ಶ ಅನ್ನುವ ರೀತಿ ಆದರೆ, ಮಾದರಿ ಅನ್ನುವ ರೀತಿಯಲ್ಲೇ ಆದರೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಬೆಂಕಿ ಹೊತ್ತುಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಇಂಥ ಅವಕಾಶಕ್ಕಾಗಿ ಕಾಯ್ಕೊಂಡು ಕೂತಂಥ ಬೇಕಾದಷ್ಟು ರಾಜಕಾರಣಿಗಳಿದ್ದಾರೆ. ಆದ್ದರಿಂದ ಗೃಹ ಸಚಿವರು ಬಹಳ ಆಲೋಚನೆ ಮಾಡಿ ತೀರ್ಮಾನ ಮಾಡಬೇಕಾದಂಥ ಕೆಲಸ ಇದು. ಒಂದು ಜಮ್ಮು ಕಾಶ್ಮೀರಿಗೆ ಚುನಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಂತ ಇವತ್ತು ನಾವು ಭಾಳ ದೊಡ್ಡ ಮಟ್ಟದ 26 ಜನರನ್ನು ನಮ್ಮ ಹಿಂದೂ ಸೋದರನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ಅವತ್ತೇನಾದರೂ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರೆದಿದ್ದೇ ಆಗಿದ್ದರೆ ಈ ರೀತಿಯಾದಂಥ ದೊಡ್ಡ ನರಮೇಧ ಆಗಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಈಗ ಮತ್ತೆ ಲಡಾಖ್ ಅನ್ನುವಂಥ ಸತ್ವ ಪರೀಕ್ಷೆ ಬಂದು ಎದುರುಗಡೆ ಕೂತಿದೆ. ಇದನ್ನು ಕೇಂದ್ರ ಗೃಹ ಸಚಿವಾಲಯ ಯಾವ ರೀತಿ ನಿಭಾಯಿಸುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.